10 ಮಂದಿ ದೈವ ಕೂಡಿ ಹಾಡುದಕ್ಕ ಕರಿಶೇರಿ ನಮಗ ಹಾಡಿನ ಅರ್ಥ ಹಾಡಿನ ಮುಕ್ಕಳಾಗ ಶಕ್ಕ ಬಿದ್ದತೆ ಚಕ್ಕಳ ಉಚ್ಕೋಬೇಕನ್ನದ್ರೊಳಗ ಗದ್ದಲ ಬ್ಯಾರೆ ಎದ್ದತಿ ಗದ್ದಲ ಗುದಲಿಂಗಪ್ಪ ಜೀವತ ದೇವರ ಈಕಿಗೆ ಆಗುದೇತಿ ಯುದ್ಧ ದೇವರ ಯುದ್ಧಲೆ ಮರೆತು ಬಿದ್ದ ದೇವರ ನೆನಸನಾದು ಈಗ ಮುದ್ದನ ಮುಣುಗು ಹೊತ್ತ ಬಂತ ಎಂತ ಪದ್ಧತಿ ಈಗ ಮುದ್ದನ ಮುಣುಗು ಹೊತ್ತ ಬಂತ ಎಂತ ಪದ್ಧತಿ ಪದ್ಧತಿ ಅಂತ ಮುನಿಗಿ ಹೋತ ಮುದಕ ಮಾತ್ರ ಸಣೆ ಬಂತು ಮಾಯದ ಬಲಿ ಜಾಗಕ್ಕೆಲ್ಲ ಸುತ್ತ ಹಾಕೇತಿ ಮಾಯ 7ನೇ ಪರದಿ ಒಳಗ ಹೇಸಿ ಮನಸ ಹೊಕ್ಕತಿ ಕಾಯ್ದೆ ನ್ಯಾಯ ಮಾಡು ಪುಣ್ಯಾತ್ಮಗ ಕಳ ಶಿಖತಿ ಕಳದ ದಿನಸನ ಉಳದರ ಹೋಯ್ತು ಉಳದ ದಿನಸನ ಮುಕ್ತಿನೇ ಆಯ್ತು ಈಗ ಕಳದ ವಸ್ತು ಅಭಿಷೇಕ ಬಹಳ ಜೋಕೇತಿ ಈಗ ಕಳದ ವಸ್ತು ಒಳ್ಳೆ ಅಭಿಷೇಕ ಬಹಳ ಜೋಕೇತಿ ಜೋಕಿಲಿರುವ ವಸ್ತು ಇದು ಬೇಕಾದವ್ರಿಗೆ ಸಲ್ಲತಾತಿ ಬ್ಯಾಡಂದ ಬಡವಾಗ ಬಡತನ ಎಂದ ಹೀಗೇತಿ ಬಡವ ದುಡದ ತಂದ ಕೂಲಿನ ಕುಂತ ಇದನ್ನ ನುಂಗೇತಿ ನುಂಗಿದ ಬಳಕ ಯಾರನ್ನ ಕೇಳಬೇಕು ನುಂಗು ಹಂಗತಿ ನಲಕೇನ ಹೆಂಗಾದ್ರು ಗೆದಿಯವ ನಾನು ಈಗ ಮಂಗನಾಗೇಶ ಅವರಿಗೆ ನೋಡ ಹೆಂಗ ಬ್ಯಾರೆ ಈಗ ಮಂಗನಾಗೇಶ ಅವರಿಗೆ ನೋಡಲ್ ಹೆಂಗ ಬ್ಯಾರೆ ಲಿಂಗ ಇಲ್ಲದ ಅಡ್ಮುಟ ಬವಿಗೆ ಕರ್ಕೊಂಡು ಹೋದ್ರ ಗವಿಗೆ ಮುರುವ ಚುಚ್ಚಿ ಕಿವಿಗೆ ಕಳ್ಳರ ಬಯಲಿ ಏನ ಗೊತ್ತ ನಾಗೇಶ್ ಪೋರಿ ಏನ ಗೊತ್ತ ನಾಗೇಶ್ ಪೋರಿ ಪ್ಯಾಲಿ ಕರ್ಕೊಂಡು ಹೋತ ಕೋಲಿಗೆ ಬಲ್ಲಂದ್ರ ಬಾಲಿಗೆ ಬಿದ್ದ ಕಾಲಿಗೆ ಊಟ ಕುಡದೆ ಈಕೆ ಬಸರಾಗಿ ಏನಂತಮ್ಮ ಯಾಕಂದ್ರ ಈಗ ಜಗದಾಗ ಕಲಿಯುಗದಾಗ ಏನಾಗೈತ್ರಿ ಮಾಸ್ತರ ಏನಾಗೈತಪ್ಪ ಊಟ ಕುಡಿದ್ರನ ಬಸರಾಗೋದು ಕಠಿಣ ಈಗಿನ ಟೈಮದಾಗ ಹೌದು ಆದ್ರ ನಮ್ಮ ಕವಿ ಒಂದು ಮಾತು ಕೇಳ್ತಾನು ಏನ್ ಕೇಳ್ತಾರ ಊಟ ಕೂಡಲಾರ್ದ ನಿಮ್ಮ ಹೆಣ್ಮಗಳು ಒಬ್ಬಕ್ಕೆ ಬಸರಾಗ್ಯಾಳ ಅಂತ ಹೇಳ್ಯ ನಾವು ಹೌದು ಊಟ ಕೂಡಲಾರ್ದ ಹೆಣ್ಮಗಳು ಯಾವಕ್ಕೆ ಬಸರಾಗ್ಯಾಳು ಆಕಿ ಹೆಸರು ಏನೈತೆ ಅಂತ ಕೇಳ್ಯಾನ ಕವಿ ತಮ್ಮ ಏನ್ ಕೇಳ್ರು ಹೇಳಂಗಿಲ್ಲ ಏನ್ ನೋಡಲ್ಲ ಯಾಕಂದ್ರ ನೋಡು ಗರತಿ ಯಾರ ಪತಿ ವರ್ತಿ ಯಾರ ಒಂದ ಮಾತ ಕೇಳಿ ಹೋಗಿ ನಾ ಬಾಳೆ ನಿನ್ನ ಕೇಳಿಲ್ಲ ಗರತಿ ಅಂದ್ರ ಯಾರ ಪತಿವರ್ತಿ ಅಂದ್ರ ಯಾರ ಅಂತ ಕೇಳಿ ಹೋಗಿ ನಾ ಮಾಸ್ತರ್ ಏನ್ ಹೇಳ್ತಾವಪ್ಪ ಹೆಣ್ಮಗಳು ಶಾನೆ ಅದಾಳ ಹೆಣ್ಮಗಳು ಏನು ಹೇಳ್ತಾಳು ಕಾಶಿನಾಥ್ ಯಾದವಾಡ ಸಾಕಿನ ಶಶಿಗಿರಿ ಯಾವ ನಮ್ಮ ಕಾಶಿನಾಥ ಕಾಕ ಯಾದವಾಡ ಸಾಕಿನ
ಸಸಿಗೇರಿ ಅವರಾದರೂ ಕೂಡ ಏನೋ ನಮ್ಮ ಅಲ್ಪ ಕಲೆಯನ್ನು ಕಂಡು ಕೂಡಿದ ಸಭದಲ್ಲಿ ತಂದು ಹಾ 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ 101,000 ನಾ ಸ್ವೀಕರಿಸ್ತೀನಿ ಮನ್ನಿಸ್ತಕ್ಕದು. ಯಾವ ನಮ್ಮ ಅಣ್ಣರಾಯನ ಈರಪ್ಪ ಕರ್ನಾಕ್ ಅವರಾದರೂ ಕೂಡ ಸಾಕಿನ ಕ್ಯಾಡಿಗೆ ಗ್ರಾಮದವರು ಅವರಾದರೂ ಕೂಡ ಏನೋ ನಮ್ಮ ಅಲ್ಪ ಕಲೆಯನ್ನು ಕಂಡು ಹಾ 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ರೂಪಾಯಿ ಅಲ್ಲ 101,000 ನಾ ಸ್ವೀಕರಿಸ್ತೀನಿ ಮನ್ನಿಸ್ತಕ್ಕದು. ಯಾವ ನಮ್ಮ ಸುರೇಶಣ್ಣ ರ್ವಾಡಿಗೆ ಅವರಾದರೂ ಕೂಡ ಸಾಕಿನ ಮನ್ನೂರು ಗ್ರಾಮದವರು ಅವರಾದರೂ ಕೂಡ ಏನೋ ನಮ್ಮ ಅಲ್ಪ ಕಲೆಯನ್ನು ಕಂಡು ಹಾ 51 ರೂಪಾಯಿ ಕೊಟ್ಟಿದ್ದಾರೆ. ಇದು 51 ಅಲ್ಲ 51,000 ನಾ ಸ್ವೀಕರಿಸ್ತೀನಿ ಮನ್ನಿಸ್ತಕ್ಕದು. ಯಾವ ನಮ್ಮ ಬಾಳಪ್ಪಣ್ಣ ಕಾಮಗೌಂಡ ಸಾಕಿನ ನಿಂಬರಿಗೆ ಗ್ರಾಮದವರು ಅವರಾದರೂ ಕೂಡ ಏನೋ ನಮ್ಮ ಅಲ್ಪ ಕಲೆಯನ್ನು ಕಂಡು 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ 101,000 ನಾ ಸ್ವೀಕರಿಸ್ತೀನಿ ಮನ್ನಿಸ್ತಕ್ಕದು. ಅದಕ್ಕೆ ಯಾವ ನಮ್ಮ ಸೈದಪ್ಪಣ್ಣ ಮಾದಾರ್ ಅವರಾದರೂ ಕೂಡ ಏನೋ ನಮ್ಮ ಅಲ್ಪ ಕಲೆಯನ್ನು ಕಂಡು ಕೂಡಿದ ಸಭದಲ್ಲಿ ತಂದು 51 ರೂಪಾಯಿ ಕೊಟ್ಟಿದ್ದಾರೆ. ಇದು 51 ಅಲ್ಲ 51,000 ನಾ ಸ್ವೀಕರಿಸ್ತೀನಿ ಮನ್ನಿಸ್ತಕ್ಕದು. ಯಾಕಂದ್ರೆ ಮಶಿಬನಾಳ ವಿದ್ಯಾನ ಒಂದ ಪ್ರಶ್ನೆ ಕೇಳಿದ್ದು ನಾವು ಮಾಸ್ತರ್ ಏನಪ್ಪ ಅದು ನಿತ್ತ ಕೇಳೋದು ಬೇಡ ಅಂತ ಹೇಳಿ ಹಾಡಿನ ರೂಪದಾಗ ಏನಂತ ಕೇಳಿ ಹೋಗಿನಿ. ಏನ್ ಕೇಳಿದಪ್ಪ? ನಿಮ್ಮ ಒಳಗ 2 ಮಂದಿ ಆಗ್ಯಾರು ಗರತಿ ಯಾರ ಮತ್ತು ಪತಿವರ್ತಿ ಯಾರ ಅಂತ ಕೇಳಿ ಹೋಗಿನಿ ಮಾಸ್ತರ್. ಹೌದು. ಗರತಿ ಅಂದ್ರೆ ಯಾರಿಗಂತಾರು, ಪತಿವರ್ತಿ ಅಂದ್ರೆ ಯಾರಿಗಂತಾರು? ಅಣ್ಣ ಏನಂತಾರೆ ಹೆಣ್ಮಗಳ? ನಿಮ್ಮ ಒಳಗ ಈ ಒಬ್ಬಕಿಗೆ ಎರಡು ಹೆಸರು ಬರಬೇಕಾದ್ರ ಹಾ ಯಾಕಂದ್ರ ಅವ್ರ ಇಬ್ಬರಿಗೆ ಗರತಿ ಯಾರ ಪತಿವರ್ತಿ ಯಾರ ಅಂತ ಕೇಳಿ ಹೋಗಿನ್ಯ. ನಿಮ್ಮವ್ರು ನಿಮ್ಮ ಒಳಗೋದಾರ, ನಿಮ್ಮೊಳಗು ಗರತಿ ಪತಿವರ್ತಿ ಇಬ್ಬರದಾರು ಯಾರತ್ತ ಕೇಳಂತ ಏನಂತ ಹೇಳ್ತಾಳ ಮಾಸ್ತರ? ಏನ್ ಹೇಳ್ತಾರು? ಆಕೆ ಹೇಳುದು ಬೇರೆ ಆಗೈತೆ. ಗರತ್ಯಾರಿಗೆ ಪಾಪ ಇಲ್ಲತ್ತ, ಹಾ ಗರತ್ಯಾರಿಗೆ ಪಾಪ ಇಲ್ಲತ್ತ, ಗರುವಿಲ್ಲ ಗರ್ಜಾರಿ ಗರುವಿಲ್ಲ, ಪತಿವರ್ತ್ಯಾರಿಗೆ ಪಾಪ ಇಲ್ಲ ಅಂತ ಹೇಳ್ತಾಳ. ಅದನ್ನ ಸುಧಾರಣೆ ಮಾಡತ್ತಾಳ. ಸುಧಾರಣೆ ಭಾಳ ಮಾಡಾಕೈತಾಳ ಹೆಣ್ಮಗಳು. ಯಾಕಂದ್ರೆ ಗರತಿ ಅಂದ್ರೆ ಯಾರ, ಹಾ ಪತಿವರ್ತಿ ಅಂದ್ರೆ ಯಾರ ಇಟ್ಟ ಕೇಳಿ ಹೋಗಿನ್ಯ. ಇನ್ನೂ ಆದ್ರೂ ಹೇಳ ಹೊತ್ತು ಮುಣ ಅವ್ರಿಗೆ ಪಾಪ ಪುಣ್ಯ ಅಂತ ನಾ ಏನು ಕೇಳಿ ಹೋಗಿನಿ. ನೀನು ಹೌದು. ನಿಮ್ಮ ಒಳಗೆ ಹೆಣ್ಣು ಆ ಮಕ್ಕಳು ಗರತ್ಯಾರಿಗೆ ಪಾಪ ಯಾರಿಗಾಗೈತಿ ಪುಣ್ಯ ಯಾರಿಗಾಗೈತಿ ಅಂತ ಕೇಳಿ ಹೋಗಿಲ್ಲ. ಹಾ ಗರತಿ ಅಂದ್ರೆ ಯಾರಿಗಂದಾರು, ಪತಿವರ್ತಿ ಅಂದ್ರೆ ಯಾರಿಗಂದಾರು ತಿಟ್ಟ ಕೇಳೀನಿ. ಹೌದು. ಅದನ್ನೆಲ್ಲ ಬಿಟ್ಟಾರು. ಗರತ್ಯಾರಿಗೆ ಗರುವಿಲ್ಲ, ಪತಿವರ್ತ್ಯಾರಿಗೆ ಪಾಪ ಇಲ್ಲ ಆತ ಈ ಪಾಪದ ಪುಣ್ಯ ತಂದಾಳ ಹೆಣ್ಮಗಳು. ಹೌದು. ಮತ್ತೇನು ತಳ್ತಮ್ಮ? ಹಂಗೇನ್ ಆಗಾಕ ಬರಂಗಿಲ್ಲ ಅದ. ಆದಿನಂದಿ ಬಸವ ಸದಾ ನಿನ್ನ ಜ್ಞಾನ ಅಂತ ನಾವು ಹಾಡಿದ್ವು. ಆದಿನಂದಿ ಬಸವ ಸದಾ ನಿಮ್ಮ ಜ್ಞಾನ ಅಂತ ಹಾಡಿ ಹೋಗಂತಲೇ ಏನಂತಾಳು? ಸದಾ ನಿನ್ನ ಸೇವಾ ನಾನು ಏನಂತಾಳೆ? ಆ ಬಸವಣ್ಣ ಹೇಳ್ತಿ. ಯಾಕಂದ್ರೆ ನೋಡು ನಿಮ್ಮ ಬಸವನಗ ಪ್ರಥಮದಲ್ಲಿ 7 ಕೋಡದಾವು. ಹೌದು. ಪ್ರಥಮದಾಗ 7 ಕೋಡದಾವು. ಈಗ ನೋಡಾಕ 2 ಕೋಡ್ ಕಾಣ್ತಾವು. ಹಾ ಇನ್ನ 5 ಕೋಡ್ ಎಲ್ಲಿ ಹೋಗ್ಯಾವು ಅಂತ ಪ್ರಶ್ನೆ ಮಾಡ್ಯಾಳ. ನನಗೊಂದು ನೆನಪಾಕೈತಮ್ಮ. ಏನ್ ನೆನಪಾಗೈತಿ ಮಾಸ್ತರ? ಈಗ ಕಿವಿ ಕಿವಿಡ್ದಾವೆ ಅಂಬಲ್ಲ. ಹಂಗೇನ್ ಆಗಂಗಿಲ್ಲ, ಅದ ಪಕ್ಕ ಕೇಳಿಸ್ತಾವ್. ಕರೆ ಆದಿನಂದಿ ಬಸವ ಅಂತ ನಾ ಹೇಳೇನಿ. ಆದಿನಂದಿ ಬಸವ ಅಂತ ನಾವ್ ಹೇಳಿ ಹೋಗಿದ್ವು. ಈಗ ಬ್ಯಾರೆ ಬಸವಣ್ಣ. ಯಾಕಂದ್ರ ಬಸವಣ್ಣನ ಕೋಡ್ ಕೇಳಾಕೈತಾಳ ಅಂದ ಬಳಕ ಹಾ ಈಗ ಪ್ರಥಮದಾಗ ನೋಡಾಕ 2 ಕಾಣ್ತಾವು. ಇನ್ನ 5 ಎಲ್ಲೆಲ್ಲಿ ಹೋಗ್ಯಾವ ಓತ್ ಕೇಳ್ಯಾಳ ಮಾಸ್ತರ್. ಹೌದು. ಇನ್ನ 5 ಎಲ್ಲೆಲ್ಲಿ ಹೋಗ್ಯಾವ ಮಾಸ್ತರ? ಒಂದು ಗಾಳಿ ಸಿಂಗ್ಯಾನ ಕೈಯಾಗೈತಿ, ಒಂದ ಕಾಳಿ ಶಿಂಗ್ಯಾನ ಕೈಯಾಗೈತಿ. ಯಾಕಂದ್ರ ನೋಡು ಅವ ಜಾತ್ರಾ ಕೇತ್ರಿಯಾಗ ಒಂದ್ ಏನ್ ಮಾಡ್ತಾನು? ಏನ್ ಮಾಡ್ತಾರ? ಕಾಳಿ ಊದ್ತಾನ. ನಾವು ಕಾಳಿ ಶಿಂಗ್ಯಾನ ಕೈಯಾಗ ಒಂದೈತಿ. ಹೌದ್ರ. ಮಾದ್ರ ಬಾಣ್ಯಾಗ ಒಂದೈತಿ, ಬಾಣ್ಯಾಗ ಒಂದ್ ಉಳ್ದೈತಿ, ದ್ವಾರ ಬಾಣ್ಯಾಗ ಒಂದೈತಿ, ಅಲ್ಲಿ ಒಂದೈತಿ, ಸಾಲಿ ಮಡ್ಲಾಗ ಒಂದೈತಿ, ಸಾಲಿ ಮಡ್ಲಾಗ ಒಂದೈತಿ, ಒಂದು ನಂದಿ ಕೋಲ್ ಆಗೈತಿ ನಡುವಿನ ಕೋಡ್. ಹೌದ್ರಲ್ಲ. ಈಗ ಕೋಡ್ ಆಗ್ಬೇಕಾದ್ರ ಒಂದ್ ನಂದಿ ಕೋಡ್ ಆಗೈತಿ, ನಂದಿ ಕೋಲ್ ಆಗೈತಿ. ಈಗ ಸದ್ದ ಕಿತ್ತು ಕೋಡನ ಪೂಜೆ ಮಾಡ್ತಾರ. ಹೌದ್ರಿ ಬಸವಣ್ಣ. ಹೌದ. ಬಸವಣ್ಣ ಪೂಜೆ ಮಾಡ್ಬೇಕಾದ್ರ ಯಾಕಂದ್ರ 5 ಕೋಡ್ ಇಂತ ತವಾದಲ್ಲಿ ಹಿಂಗ ಆಗ್ಯಾವು. ಹಾ ಮತ್ತೆ ಈಗ ಪ್ರಶ್ನೆ ಕುಲ್ಲ ಆತಲ ಮಾಸ್ತರ್. ಆತಲ್ಲ. ಹೌದಲ್ವ? ಹಾ. ಇನ್ನೊಂದು ಮಾತು ಏನು ಕೇಳ್ತಾಳು? ಏನ್ ಕೇಳ್ತಾಳ್ತಮ್ಮ? ನೀನ ಗಂಡ ಆಗಬೇಕಾದ್ರ ನನಗೇನು ಗಂಡ ಅಲ್ಲ, ಹಾ ನನಗ ತಾಳಿ ಕಟ್ಟಿದ ಮೇಲತ್ತು ನೀ ಗಂಡ ಅನ್ಕೇತನ ನೀ ನನ್ನ ಬಗಜಂಡ ಅಂತ ಹೇಳ್ಯಾಳ. ಹೌದ. ಕೇಳಿದ್ಲೋ ನೀ? ಬಗ್ಜಂಡ್ ಅಂದಳ. ಬಗಜಂಡ ಅಂದಾಳ. ಯಾಕಂದ್ರ ಆ ಬಗಜಂಡಕ್ಕಾಗೆ ಬೆನ್ನು ಹೊಯ್ತು ಬಂದಾಳ. ಈಗ ಅದನ್ನು ಬಿಟ್ಟಾಳ. ಯಾಕಂದ್ರ ಬಗಜಂಡ ಅಂತ ಹೇಳ್ತಾಳ ಅಂದ ಬಳಕ ಅಣಿಕೆ ಮೊದಲು ನೀ ಏನ ಗಂಡ ಅಲ್ಲ, ಮತ್ತ ಅದಕ್ಕೆ ಮೊದಲು ನೀ ಏನ ಗಂಡಲ್ಲ, ಅದಕ್ಕೆ ಮೊದಲು ನೀ ಬಗಜಂಡ ಅಂತ ಹೇಳ್ತಾಳ ಅಂದ ಬಳಕ ಅದಕ್ಕೆ ಮೊದಲು ನಿನಗೆ ಯಾರು ಗಂಡಿರಿದ್ರ ಅದನ್ನು ಹೇಳ್ತೀನಿ ಕೇಳು. ಯಾರಿದ್ರ? ಯಾಕಂದ್ರೆ ನೋಡು ಆದಿನಂದಿ ಬಸವ ಸದಾ ನಿನ್ನ ಸೇವಾ ಆತ ನಾ ಆಡಿ ಹೋಗಂತ್ಲಿ. ಸದಾಶಿವ ಮುತ್ಯ ಅಂದ್ ನೀ ತೆಗಿತಿ ಅಂದ ಬಳಕ
ಸದಾಶಿವ ತೇರಿಗೆ ನಮ್ಮ ಅವ್ವಾಗಳು ಸೀರೆ ಉಡಿಸ್ತಾರು ನೀ ನೋಡೇದಿಲ್ಲ ಅಂತ ನಾನು ಕೇಳ್ತಾಳ ಮಾಸ್ತರ್. ಆ ಸೀರೆ ಯಾವ್ದು ಅನ್ನೋದು ಗೊತ್ತಿಲ್ಲ ಈಕಿಗೆ. ಏ ಸೀರೆ ಸುದ್ದಿ ನೀ ತೆಗ್ಯಾಕ ಹೋಗಬೇಡ. ಆದ್ರ ನಮ್ಮ ಸದಾಶಿವ ಎಷ್ಟು ಮಂದಿ ಗಂಡ್ರಾಗ ನಿನಗ್ ಗೊತ್ತಿಲ್ಲ ಅದು ಯಾವಾರ ಹೆಂಗಪ್ಪ ಎಷ್ಟು ಮಂದಿ ಗಂಡ್ರಾಗ್ಯಾನ ಮಾಸ್ತರ್. ಯಾರ್ಯಾರಿಗೆ ಗಂಡ ಯಾಕಂದ್ರ ಅದಕ್ಕೆ ಮೊದಲು ನೀ ಏನ ಗಂಡ ಅಲ್ಲ ಅಂತ ಈಗ ಕೇಳ್ತಾಳ ಅಂದ ಬಳಕ ಹರಿ ಹಾವಿನ ಗಂಡ, ಹರಿಯುವ ಹಾವಿನ ಗಂಡ, ಉರಿಯುವ ಉರಿಯುವ ಕಿಚ್ಚಿನ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ, ಕಡಿಗೆ ಬಂದ ಮಶೀಬನಾಳ ವಿದ್ಯಾನ ಗಂಡ. ನೋಡಿ ಎಷ್ಟು ಮಂದಿ ಆಗ್ಯಾರ ಗಂಡಗಳು ನಿನಗ. 3 ಲೋಕ ಬುಂಡಿ ಪಚಾಕಿ ದೋಸ್ರ ಹೋದಿನಂದ್ರ ಅಲ್ಲೇ ನಿಮ್ಮ ಅವ್ವ ಅದಾಳ ನಮ್ಮ ಮಗಲಾಗ ಇಲ್ಲ, ಅಲ್ಲಿ ನಿಮ್ಮ ಅವ್ವ ಇಲ್ಲಿ ಏನೂ ಇಲ್ಲ, ಬರೀ ನಮ್ಮ ಅಪ್ಪಾಗ 3 ಲೋಕದ ಗಂಡ ಅಂತೇಳಿ ನಾಮಕರಣ ಬಂದೈತಿ. ಹೌದು, ಹರಿಯುವ ಹಾವಿನ ಗಂಡ ಅಂತೇಳಿ ನಾಮಕರಣ ಬಂದೈತಿ. ಹೌದಾ, ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಅಂತೇಳಿ ನಾಮಕರಣ ಬಂದೈತಿ. ಇನ್ನೂ ಆದ್ರ ಅವ್ರು ಹೇಳಿದ ಏನೂ ಸುಳ್ಳಾಗಿಲ್ಲ, ಏನೂ ಸುಳ್ಳಾಗಿಲ್ಲ. ಬಬಲಾದ ಅವ್ರ ನುಡಿ ಎಲ್ಲಾರ ಸಾರಿ ಅಂದ್ರ ಎತ್ತುಗೊಳಗತ್ತೆ ಜಾಳಿಗೆ ಬರ್ತಾವ ಮಕ್ಕಳ್ರಿ ಅಂದಿರು. ಸುಳ್ಳಾಗಾಕ ಮೇಳಿಲ್ಲ ಆಗೈತಿ ಮಾಸ್ತರ್. ನಂದಿ ಕೋಲ್ ಮೇಲೆ ಕುತ್ತ ಕಾಗಿ ನೀರು ಕುಡಿತಾವ ಮಕ್ಕಳ್ರಿ. ಇಂಥ ನುಡಿ ಎಲ್ಲಾರ ನಿಮ್ಮ ಅವ್ವಗಳು ಆಡಿರಂದ್ರ ಅವ್ರ ಹೆಸರು ಒಂದರ ಬೇಕಲ್ಲ ನನಗ. ಹೌದಾ, ಇಂಥದ ಹಿಂಗ ಆಕತಿಪ್ಪ ಮುಂದ ಹೇಳವ್ರು ಒಬ್ಬರ ಬೇಕಲ್ಲ. ಬ್ಯಾಲಿಗೆ ಕಾಲಿಗೆ ಬ್ಯಾಲತ್ತಕ್ಕ ಬಾಯ ಹಿಕ್ಕಿರ ಮಕ್ಕಳು ಅಂದ್ರ ಬಂದೈತಿ ಅದು ಈಗ. ಹೌದ್ರಲ್ಲ ಕೈಲಿಗೆ, ಯಾಕಂದ್ರ ನಮ್ಮ ಸದಾಶಿವ ಹೇಳಿ ಈಗ ಬಾಯಿ ಹಾಕ್ತಿರ ಮಕ್ಕಳು ಅಂದ್ರು ಅದು ಬತ್ತ ಅದು ಆದ್ರೂ ಬಂದೈತಿ. ಇನ್ನ ಕಡ್ಲಿ ಗಿಡ ಕಂಟ ಹಾಕವ್ರು ಬರ್ತಾರ ಮಕ್ಕಳ್ರಿ ಅಂದ್ರ ಅವ್ರು ಬರತಾರ ಏನು. ಹೌದೌದು, ಕಡ್ಲಿ ಗಿಡ ಕಂಟ ಹಾಕವ್ರು ಹ್ಮ್ ಅವ್ರು ಹೇಳಿದ ಒಂದು ಸುಳ್ಳಾಗಿಲ್ಲ. ಆಗಿಲ್ಲ. ಮತ್ ನಿಮ್ಮ ಚಂದ್ರವ ತಾಯಿ ಬಬಲಾದಿಗೆ ಬರಬೇಕಾದ್ರ ಯಾರ ರೂಪಲೆ ಬಂದಾಳ. ಹೌದ್ರಲ್ಲ ಮಾಸ್ತರ್. ಯಾಕಂದ್ರ ನಿಮ್ಮ ಚಂದ್ರವ ತಾಯಿ ಬಬಲಾದಿಗೆ ಬರಬೇಕಾದ್ರ ಚಿಕ್ಕೈ ಸ್ವಾಮಿ ಹೆಂಗ ತಗೊಂಬಂದ ನೀನು. ಚಿಕ್ಕೈ ಸ್ವಾಮಿ ಹೆಂಗ ತಗೊಂಡ್ ಬಂದಾನು, ನೀ ಬಬಲಾದಿಗೆ ಬರ್ಬೇಕಾದ್ರೆ ಹೆಂಗ ಬಂದದಿ, ಯಾರ ರೂಪಲೆ ಬಂದಾಳ ಹೇಳ್ತಾಳ. ಚಂದ್ರವ ತಾಯಿದ ಬಾಳ ಸುದ್ದಿ ಬಾಳ ದ್ವಾಡದ ಕಾಣ್ತೈತಿ. ಹೇಳ್ತಾಳ ಮಾಸ್ತರ್, ನೋಡೋಣ ಏನಂತೆ. ಏನ್ ಹೇಳ್ತಾಳ, ಈ ಭೂಮಿ ಕಲ್ಲ ಮಣ್ಣ ಜಗ ಎಲ್ಲ ಹುಟ್ಸಾಳತ್ತಕ್ಕೆ. ಯಾಕಂದ್ರ ಈ ಜಗ ಕಲ್ಲ ಮಣ್ಣ ಈ ಗಿಡಗಂಟಿ ಎಲ್ಲ ಹುಟ್ಟಿಸಬೇಕಾದ್ರ ಈ ಕ್ಯಾಡಿಗೂ ಇದ್ರಿಕಿಲ್ಲ. ದ್ವಿತೀಯ ಆದಿತ್ಯ ಮತ್ತ ಕದ್ರು ವಿದಿತ್ಯ ಅಂತ ಹೇಳಿ ಇವ್ರ 13 ಮಂದಿ ಇದ್ರತ್. ಇವ್ರ ಹೆಣ್ಮಕ್ಳು ಹೇಳಿಲ್ಲ, ಮಶಿವನಾಳಿ ವಿದ್ಯಾನ ಹೆಣ್ಮಕ್ಳು ಇದ್ರತ್ 13 ಮಂದಿ. ಹೌದಾ, ಆ 13 ಮಂದಿದಿಂದ ಇದು ಜಗ ಕಲ್ಲ ಮಣ್ಣು ಎಲ್ಲ ಹುಟ್ಟೈತತ್ ಹೇಳ್ತಾಳ. ಹೌದು, ಹೇಳ್ತಾಳ ಅಂದ ಬಳಕ ಒಂದು ದಗದಾಗೈತಿ ಮಾಸ್ತರ. ಏನಾಗೈತಮ್ಮ ತಗ ತಮ್ಮ ಕೊಡ್ರಿ ಅವ್ರು ಕೂತವ್ರು ಹೋದ್ರವ್ರು ಜಗ ಕಲ್ಲ ಮಣ್ಣು ಎಲ್ಲ ಹುಟ್ಟೈತಿ ಅಂತ ಹೇಳ್ತಾಳ ಮಾಸ್ತರ. ಹೌದು, 13 ಮಂದಿದಿಂದ ಹುಟ್ಟಬೇಕಾದ್ರೆ ಹೆಂಗ ಹುಟ್ಟೈತಿ, ಯಾರದಿಂದ ಏನೇನೋ ಹುಟ್ಟೈತಿ. ಹುಟ್ಟಬೇಕಾದ್ರೆ ಏನು ಅದಕ್ಕೇನು ಮಾಲಕ್ಕೇನು ಅದಾನು, ಏನು ಹಂಗ ಹಡ್ದಾಳ ಹೋಯ್ಕಿ. ನಿಮ್ಮ 13 ಮಂದಿಗೆ ಏನು ಮಾಲಕ್ ಅದಾನು, ಏನು ಮಾಲಕ್ ಇರ್ಲಾರದ ಹಡ್ದ ಇದೀವು. ಗಾಂಡಿಲ್ಲದ ಹಡ್ದೇನು ಕೇಳಕಿನ. ಆ ಗಂಡನ ಹೆಸರು ಬೇಕಾಗೈತಿ ನನಗೆ. 13 ಮಂದಿ ಮಕ್ಕಳೆಲ್ಲ ಹಡ್ದಾನ ಅಂತ ಹೇಳಿದ ಅಂದ ಬಳಕ ಆ 13 ಮಂದಿಗೆ ಒಬ್ಬ ಗಂಡ ಅದಾನ. 13 ಮಂದಿನ ಒಬ್ಬ ಆಳ್ಯಾನ, ಮತ್ತೇನು ಇಬ್ಬರಲ್ಲ 3 ಮಂದಿ ಅಲ್ಲ. ಗಾಂಡಿಲ್ಲದ ಒಂದು ಮಳೆ ಹುಳ ಹುಟ್ಟಂಗಿಲ್ಲ. ಒಬ್ಬ ಆಳ್ಯಾನ ನಿಮ್ಮ 13 ಮಂದಿನೆಲ್ಲ. ಅವನ ಹೆಸರು ಏನು ಹೇಳ್ತಾಳ ನೋಡೋಣಲ್ಲ ಮಾಸ್ತರ್. ಹೇಳಿಕ ಅದಕ್ಕೆ ಮಾತು ಮುಂದೆ ನಾವು ಹೇಳೋಣ. ಹೌದಲ್ಲ, ನಡಿಲ್ ನೋಡ್ ಮಾತು ಸುದ್ದಿ ಅಂತ ಹೇಳ.